ಪಾಠ 3 ಗೆಳೆತನ. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರೋ? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರೋ? ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವೋ? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವೋ? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರೋ? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತೋ? ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತೋ? ಆನೆಯು ಎರಡನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತೋ? ಈ ಮಾತನ್ನು ಯಾರು ಯಾರಿಗೆ ಹೇಳಿದರೋ? ನಾವಿಬ್ಬರು ಸಮಾನರು ಅಲ್ಲವೇ? ಯಾರು ಹೇಳಿದರೋ? ಒಂಟೆ. ಯಾರಿಗೆ ಹೇಳಿದರೋ? ಕುದುರೆಗೆ. ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಯಾರು ಹೇಳಿದರೋ? ಕುದುರೆ. ಯಾರಿಗೆ ಹೇಳಿದರೋ? ಒಂಟೆಗೆ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಯಾರು ಹೇಳಿದರೋ? ಆನೆ. ಯಾರಿಗೆ ಹೇಳಿದರೋ? ಕುದುರೆ ಮತ್ತು ಒಂಟೆಗೆ. ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ. ಒಳ್ಳೆಯ, ಒಮ್ಮೆ, ಹೆಚ್ಚು, ಅದಕ್ಕೆ, ಆನೆಯಣ್ಣ, ಸ್ವಲ್ಪ. ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಈ, ಐ, ಔ, ಖ, ಘ, ಶ, ಞ, ಛ, ಶ, ಣ, ಝ, ಞ, ಠ, ಢ, ಫ. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ರೆಕುದು, ಕುದುರೆ. ಲಸಹೆ, ಸಲಹೆ. ಕುಹುಡು, ಹುಡುಕು. ಒಳ್ಳೆ, ಒಳ್ಳೆಯ. ಚಟುವಟಿಕೆ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ. ಅಮ್ಮ, ಅಕ್ಕ, ಅಪ್ಪ, ಅಯ್ಯ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ. ಮರದಲ್ಲಿರುವ ಪದಗಳನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೆಯಿರಿ. ಚಂದ್ರ, ಅರಣ್ಯ, ಸೂರ್ಯ, ಅಂತ್ಯ, ಪ್ರಾಣಿ, ಅಕ್ಷರ, ಪಕ್ಷಿ, ಹೆಮ್ಮೆ, ರೈತ, ಆಕೃತಿ, ಸ್ಪರ್ಧೆ, ಸ್ಥಳ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.